ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಯುಗಾದಿ ಭವಿಷ್ಯವನ್ನು ನಾವು ಗಮನಿಸೋಣ. ನೋಡಿ, ಪರಾಭವ ಸಂವತ್ಸರ ಆರಂಭ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ? ಏನಾದರೂ ಶುಭವಾಗುತ್ತಾ, ಲಾಭ ಇದೆಯಾ, ಅಥವಾ ಇನ್ನೂ ಕೂಡ ಕಷ್ಟ ನಷ್ಟನೇ ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರ ನಕ್ಷತ್ರ 1-2-3-4ನೇ ಪಾದ, ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ಈ ವರ್ಷದಲ್ಲಿ ನಕ್ಷತ್ರ ಪರಿಹಾರಗಳನ್ನು ಏನು ಮಾಡಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ನಾವು ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ತಿಳ್ಕೊಂಡು ಈ ಫಲ ನಿರೂಪಣೆ ಮಾಡುವಂಥದ್ದು. ಮತ್ತು ನಿಮ್ಮ ಜಾತಕ ದಶಾಭುಕ್ತಿಗಳು ಗೊತ್ತಿರುವುದಿಲ್ಲ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ಸಂಪೂರ್ಣವಾದಂತಹ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ನೋಡೋಣ ಏನೇನಪ್ಪ ಗ್ರಹಸ್ಥಿತಿ ಇದೆ ಎಂಬುದನ್ನು ಗಮನಿಸೋಣ. ಇದು ಪರಾಭವ ಸಂವತ್ಸರ. ಈ ಸಂವತ್ಸರಕ್ಕೆ ರಾಜನು ಗುರುವಾಗಿರ್ತಾನೆ. ಹಾಗಾಗಿ ಧರ್ಮ, ಪ್ರಾಮಾಣಿಕವಾದಂಥ ಪ್ರಯತ್ನ ಇದನ್ನೆಲ್ಲ ನಾವು ಮಾಡ್ತಾ ಹೋದರೆ ಭಗವಂತನು ನಮ್ಮ ಕೈ ಹಿಡಿತಾನೆ, ಅನುಗ್ರಹಿಸ್ತಾನೆ. ನೋಡ ಏನೇನಿದೆ. ಒಂದನೇದಾಗಿ ಬಹಳ ಮುಖ್ಯವಾಗಿ ರಾಶಿಯಲ್ಲಿ ಗುರು ಇದ್ದಾನೆ. ಆರಂಭದ ದಿವಸದಲ್ಲಿ 1-6-26 ಕೂಡ ರಾಶಿಯಲ್ಲಿರುವಂತಹ ಗುರು ನಿಮಗೆ ರಕ್ಷಣೆ ಮಾಡ್ತಾ ಇರ್ತಾನೆ. ಅನಂತರದಲ್ಲಿ ಉಚ್ಚವಾದಂಥ ರಾಶಿಗೆ ಹೋಗ್ತಾನೆ. 31-10-26 ಅಲ್ಲಿಗೇನು 7, 8, 9, 10 4 ತಿಂಗಳ ಕಾಲ ಗುರು ಬಹಳ ಮುಖ್ಯವಾಗಿ ಉಚ್ಚವಾದಂಥ ಸ್ಥಾನದಲ್ಲಿರ್ತಾನೆ. ಬಹಳ ಬಲಿಷ್ಠವಾದಂಥ ಒಂದು ಸ್ಥಾನ ಇದು. ಹಾಗಾಗಿ ಸಿಂಹರಾಶಿಯಲ್ಲಿದ್ದಾಗ ಮತ್ತು ನಿಮ್ಮ ರಾಶಿಯಲ್ಲಿದ್ದಾಗ ಗುರು ಅಂತಹ ಪ್ರಬಲವಾಗದೇ ಇದ್ದರೂ ಕೂಡ ಉಚ್ಚವಾದಂಥ ಒಂದು ಸ್ಥಾನದಲ್ಲಿದ್ದಾಗ ಗುರು ಬಹಳ ಪ್ರಬಲವಾದಂಥ ಅನುಗ್ರಹಿಸ್ತಾನೆ, ಗುರು ಆಶೀರ್ವಾದ ಮಾಡ್ತಾನೆ. ನಿಮಗೆ ಗೊತ್ತಿದ್ದ ಹಾಗೆ ಶನೇಶ್ವರನು ವಿಶೇಷವಾಗಿ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಶನೇಶ್ವರನು ದಶಮದಲ್ಲೇ ಇರ್ತಾನೆ. ಆದರೆ 1-2-3 ತಿಂಗಳ ಕಾಲ ಸ್ವಲ್ಪ ವಕ್ರವಾಗ್ತಾನೆ. ಇನ್ನು ರಾಹುಕೇತು ಗ್ರಹಗಳು ಕೂಡ ರಾಹು ತೃತೀಯ ರಾಶಿಯಲ್ಲಿ ಮತ್ತು ಭಾಗ್ಯ ರಾಶಿಯಲ್ಲಿ ರಾಹು. ಅದರದೇ ರಾಹು 5-12-26 ಸ್ವಲ್ಪ ಮಕರ ರಾಶಿಗೂ ಕೂಡ ರಾಹು ಬರ್ತಾನೆ. ಈ ಕಡೆಗೆ ಕರ್ಕ ರಾಶಿಗೆ ಕೇತುವು ಕೂಡ ಬರ್ತಾನೆ. ಹೀಗೆ ಒಂದು ಗೃಹಸ್ಥಿತಿ ಇದೆ. ಇದು ಈ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಸಂವತ್ಸರ ಆದದ್ರಿಂದ ನಮಗೆ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಕೂಡ ಕೊಡುವಂತಹ ಒಂದು ವರ್ಷ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳಬಹುದು. ನೋಡಿ, ಮಿಥುನ ರಾಶಿಯವರಿಗೆ ಕಂದಾಯ ಫಲ ಹೇಗಿದೆ, ನಿಮ್ಮ ಈ ವರ್ಷದ ಬಜೆಟ್ ಹೇಗಿದೆ, ಅಥವಾ ಈ ವರ್ಷದಲ್ಲಿ ಏನಾದರೂ ಒಂದಂತಕ್ಕೆ ಅವಕಾಶಗಳಿದೆಯೋ, ಲಾಭ ನಷ್ಟಗಳು ಅಂತ ಹೇಳಿ ನೋಡ್ತಾ ಹೋದರೆ 8 ಆದಾಯ, 11 ವ್ಯಯ ಅಥವಾ ಖರ್ಚು. 11 ಖರ್ಚಿದೆ ನಿಮಗೆ, ಆದಾಯಗಳು ಕೂಡ 8 ಇದೆ. ಹಾಗಾಗಿ ಬರುವಂಥ ಇನ್ಕಮ್ ಏನು ಬರುವಂಥದ್ದು ಇದೆಯಲ್ವಾ, ಅದು ಬಹಳ ಚೆನ್ನಾಗೇ ಇದೆ. ಆದರೆ ಹಾಗಂತೇಳಿ ಎಲ್ಲವನ್ನು ಕೂಡ ಇಟ್ಕೊಳ್ತಾನೆ ಹೇಳುವಂಥದ್ದಿಲ್ಲ. ಖರ್ಚು ಕೂಡ ಬಹಳ ಇದೆ, ಖರ್ಚು ಕೂಡ ನೀವು ಬರಲಿಕ್ಕಿದೆ ಹೇಳುವುದನ್ನು ಕೂಡ ಹೇಳಬಹುದು. ಹಾಗೆ 6 ಆರೋಗ್ಯ, 6 ಅನಾರೋಗ್ಯ, ಅಂದರೆ ಆರೋಗ್ಯ ಅನಾರೋಗ್ಯದಲ್ಲಿ ಅಷ್ಟೇ ಇರುತ್ತೆ ಅಂತ ಹೇಳಬಹುದು. ಹಾಗೆ ಜೀರ ರಾಜಪೂಜಾ, 5 ರಾಜಕೋಪ, ಅಲ್ಲಿಗೆ ರಾಜ ಕೋಪ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಗೌರ್ಮೆಂಟ್ ನೌಕರಿ ವ್ಯವಸ್ಥೆ ಮಾಡುವಂಥವರು ಅಥವಾ ಗೌರ್ಮೆಂಟಿಂದ ಯಾವುದೋ ಒಂದು ಕೆಲಸ ಆಗಬೇಕು ಹೇಳುವಂಥ ವ್ಯಕ್ತಿಗಳು ಸ್ವಲ್ಪ ಕೋಪವೇ ಸ್ವಲ್ಪ ಜಾಸ್ತಿ ಇದ್ದಾಗಿದೆ. ಮತ್ತು 6 ಸುಖ, 3 ದುಃಖ. ಒರಾಲಾಗಿ ನೋಡ್ಲಿಕ್ಕೆ ಹೋದರೆ ಸುಖ ಹೇಳುವಂಥದ್ದು ಜಾಸ್ತಿ ಇದೆ. ಈ ವರ್ಷದಲ್ಲಿ ಸಿಹಿ ಹೇಳುವಂಥದ್ದೆಲ್ಲೋ ಒಂದು ಕಡೆಗೆ ಜಾಸ್ತಿ ಇದೆ. ಕಹಿ ಇದೆ, ಇಲ್ಲ ಅಂತೇನಿಲ್ಲ, ಅದರ ತಕ್ಕ ಮಟ್ಟಿಗೆ ಕಡಿಮೆ ಇದೆ. ಕಹಿಯೇ ಸಂಪೂರ್ಣವಾಗಿ ಇದೆ ಹೇಳುವಂಥ ಅರ್ಥ ಅಲ್ಲ. ಹಾಗಾಗಿ ಸಿಹಿ ಕಹಿ ಮಿಕ್ಸ್ ಇದೆ, ಆದರೆ ಸಿಹಿಯೂ ಸ್ವಲ್ಪ ಜಾಸ್ತಿ ಇದೆ. ಯಾಕಂದರೆ ಸುಖ ಸಿಗಬೇಕು, ಜೀವನದಲ್ಲಿ ನೆಮ್ಮದಿ ಸಿಗಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಇರಬೇಕು ಅಂತ ವ್ಯವಸ್ಥೆಗಳು ಕೂಡ ಇದೆ. ಇನ್ನು ನೋಡಿ, ಆರ್ದ್ರ ನಕ್ಷತ್ರ 3-4, ಆರ್ದ್ರ ನಕ್ಷತ್ರ 1-2-3-4, ಹಾಗೆ ಪುನರ್ವಸು ನಕ್ಷತ್ರ 3-4ನೇ ಪಾದ. ಹಾಗೆ ವಿಶೇಷವಾಗಿ ನೋಡಿ, ನಿಮಗೆ ಶುಭವಾದಂಥ ವಾರ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಶುಭವಾದಂಥ ವಾರ ನಿಮಗೆ. ಹಾಗೆ ವಿಶೇಷವಾಗಿ ನಿಮಗೆ ಹೆಚ್ಚಿನದಾದಂಥ ಫಲಗಳು ಯಾವ್ಯಾವ ಸಮಯದಲ್ಲಿ ಆಗಬಹುದಪ್ಪ ಅಂತಂದರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾಗ ನೀವು ಬಹಳ ಈ ವರ್ಷದ ಶುಭವಾದಂಥ ಫಲಗಳನ್ನು ಅನುಭವಿಸಬಹುದು. 1-6-26 ಗುರು 31-10-26 ಕೂಡ ನೋಡಿ ಕರ್ಕ ರಾಶಿಯಲ್ಲಿರ್ತಾನೆ. ಆವಾಗ ನೀವು ಬಹಳ ಸ್ಥಿರವಾದಂಥ ಫಲಗಳು, ಅಂದರೆ ನೀವು ಏನೇನು ಇಷ್ಟಪಡ್ತೀರೋ ಅಂತ ಇಷ್ಟಪಡೋದಕ್ಕೆ ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ನೀವು ಗಮನಿಸಬಹುದು. ಓವರಾಲ್ ಆಗಿ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಅಂತಹ
ತೀರಾ ನಷ್ಟ ಇದೆಯಾ ಅಂತ ಕೇಳಲಿಕ್ಕೆ ಹೋದ್ರೆ ನಷ್ಟ ಇಲ್ಲ. ಹಾಗಂತೇಳಿ ಇದು ಒಂದು 4 ತಿಂಗಳ ಕಾಲ ಬಹಳ ಚಿನ್ನದ ಸಮಯ. ಎಲ್ಲ ರೀತಿಯಾದಂಥ ಲಾಭಾಂಶಗಳನ್ನು, ಒಳ್ಳೆ ರೀತಿಯಾದಂತಹ ವೃತ್ತಿ ಜೀವನ ಇರಬಹುದು ಅಥವಾ ಕುಟುಂಬದ ಜೀವನ ಇರಬಹುದು, ಹೀಗೆ ಎಲ್ಲ ಮೇಲ್ಮಟ್ಟಕ್ಕೆ ಹಂತ ಹಂತವಾಗಿ ಬೆಳೆಯುವಂತಹ ಪ್ರಯತ್ನಗಳು ನಡೀಬಹುದು ಎಂಬುದನ್ನು ಕೂಡ ಏನು ಯೋಚನೆ ಮಾಡೋಣ ಅಂತಂದರೆ, ಏನಾದರೂ ಉದ್ಯೋಗ ಸಿಗಬಹುದಾ ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಆಗಬಹುದಾ ಅಥವಾ ಉದ್ಯೋಗವನ್ನು ಕಳ್ಕೊಳ್ಳಬಹುದಾ ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ, ದಶಮದ ಶನೈಶ್ಚರನು ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ತಕ್ಕ ಮಟ್ಟಿಗೆ ಕಿರಿಕಿರಿ ಒತ್ತಡ ಎಲ್ಲವೂ ಕೂಡ ಇದೆ ನಿಮಗೆ. ಹಾಗಂತೇಳಿ ಉದ್ಯೋಗ ನಿಂತೆ ಹೋಗಿಬಿಡತ್ತಾ ಅಂಥೇಳಿ ಕೇಳಲಿಕ್ಕೆ ಹೋದರೆ ಉದ್ಯೋಗ ನಿಂತೆ ಹೋಗುವುದಿಲ್ಲ. ಸತತವಾದಂತಹ ಪ್ರಯತ್ನಗಳು ಮತ್ತು ನಿಮ್ಮ ಮುಂದಿನ ಗುರಿ ಹೇಳುವಂಥದ್ದು ಏನಿದೆಯಲ್ವ, ಅದು ಒಂದು ಹಂತಕ್ಕೆ ಉದ್ಯೋಗದಲ್ಲಿ ಸ್ಥಿರವಾದ್ದು ಆಗುವಂತಹ ಒಂದು ಪ್ರಯತ್ನಗಳಿದೆ. ಶನೈಶ್ಚರನು ಸ್ವಲ್ಪ ನಿಧಾನವಾಗಿ ಮಾಡಬಹುದು ಅಥವಾ ಇದ್ದ ಕೆಲಸಕ್ಕಿಂತನೂ ಕೂಡ ಹೆಚ್ಚಿನದಾದಂತಹ ಮೇಲ್ಮಟ್ಟದ ಕೆಲಸಗಳನ್ನು ಕೂಡ ಅನುಗ್ರಹಿಸಬಹುದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಸ್ಥಿರವಾದಂಥ ಉದ್ಯೋಗವೇ ಇಲ್ಲಪ್ಪ, ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ, ಉದ್ಯೋಗದಲ್ಲಿ ದಶಮದಲ್ಲಿರುವಂಥ ಶನೈಶ್ಚರನು ಮತ್ತು ನಿಮಗೆ ಗುರುವು ಕರ್ಕರಾಶಿಗೆ ಹೋದಾಗ ಬಹಳ ಉತ್ತಮವಾದಂಥ ಉದ್ಯೋಗಗಳನ್ನು ಕೊಡುವಂಥ ಸಾಧ್ಯತೆಗಳು, ಒಂದು ಹಂತಕ್ಕೆ ವಿದೇಶಿ ಸಂಬಂಧವಾದಂಥ ಉದ್ಯೋಗಗಳು ಅಥವಾ ನಿಮ್ಮಲ್ಲೇ ಏನಾದರೂ ಬೇರೆ ಬೇರೆ ತಲೆಗೆ ಓಡಿ ಏನಾದರೂ ಬಿಸ್ನೆಸ್ ಮಾಡುವಂಥದ್ದು, ಬೇರೆ ಬೇರೆ ಇನ್ಕಮ್ ಕಡೆ ಬರುವಂಥದ್ದು ಮತ್ತು ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡುವಂತಹದ್ದು, ಮಾಡಿರುವಂಥ ಹಣ ವಾಪಸ್ ಬರುವಂಥ ಸಾಧ್ಯತೆಗಳು. ನೋಡಿ, ಇದು ಬಹಳ ಮುಖ್ಯವಾಗಿ ಗುರು ನಿಮಗೆ ಎಲ್ಲೋ ಒಂದು ಕಡೆಗೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಹಾಗಂತೇಳಿ ತೊಂದರೆ ಇಲ್ವಾ? ತೊಂದರೆ ಇದೆ ನಿಮಗೆ, ಸಂಪೂರ್ಣವಾದಂಥ ಖುಷಿ ಸಂತೋಷ ಇದೆ ಅಂತ ಅರ್ಥ ಅಲ್ಲ. ಎಲ್ಲೋ ಒಂದು ಕಡೆಗೆ ನಿಮಗೆ ಗುರು ನಿಮ್ಮನ್ನು ಮೇಲ್ಮಟ್ಟದ ಚಿಂತನೆ ಮಾಡ್ತಾ ಇದ್ದಾನೆ. ಒಂದು ದೃಢವಾದಂಥ ಮನಸ್ಸು, ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಜನಕ್ಕೆ ದೃಢವಾದಂಥ ಮನಸ್ಸೇ ಇರುವುದಿಲ್ಲ, ಬರೀ ಖಿನ್ನತೆ, ಬರೀ ಚಿಂತೆ, ಒಂದು ಸರಿ ಇದ್ರೆ ಒಂದು ಸರಿ ಇರುವುದಿಲ್ಲ, ಹೀಗಿಂತಹ ಪರಿಸ್ಥಿತಿ ಇರುತ್ತೆ. ಆದರೆ ದೃಢವಾದಂಥ ಮನಸ್ಸಿದೆ ನೋಡಿ ನಿಮಗೆ. ಹಾಗಾಗಿ ಉದ್ಯೋಗದಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಮತ್ತು ಗೌರ್ಮೆಂಟಿನಲ್ಲಿ ಏನಾದರೂ ಸ್ಥಿರವಾಗಬೇಕು, ಪರ್ಮನೆಂಟ್ ಆಗಬೇಕು ಅಂತಂದರೆ ಅದು ಕೂಡ ಅವಕಾಶಗಳಾಗಬಹುದು. ಪರ್ಮನೆಂಟ್ ಆಗುವಂಥ ಉದ್ಯೋಗಗಳನ್ನು ಕೂಡ ಗುರು ಅನುಗ್ರಹಿಸಬಹುದು. ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೇವೆ, ಪರ್ಮನೆಂಟೇ ಇಲ್ಲ, ಒಟ್ಟು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ. ಆದರೆ ನೀವು ಪರ್ಮನೆಂಟ್ ಆಗುವಂಥ ಅವಕಾಶಗಳನ್ನು ಕೂಡ ಗುರು ನಿಮಗೆ ಕೊಡಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಎರಡನೇದಾಗಿ ಏನಾದರೂ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ತೀರಾ ಅಂತ ಕೇಳಲಿಕ್ಕೆ ಹೋದರೆ, ಒಂದು ಬಹಳ ಮುಖ್ಯವಾದಂಥದ್ದು ಪುಣ್ಯಾಂಶವೇ ಬಹಳ ಮುಖ್ಯವಾದಂಥ ಆಸ್ತಿ. ಯಾಕಂದರೆ ಈ ವರ್ಷದಲ್ಲಿ ಧರ್ಮದ ನಡೆ ಮತ್ತು ಧರ್ಮ ಕಾರ್ಯದಲ್ಲಿ ನಾವು ಆಸಕ್ತಿಯನ್ನು ಇಡುವಂತಹದ್ದು ಮತ್ತು ಒಳ್ಳೆ ರೀತಿಯಾದಂಥ ಸದ್ಭಾವನೆಯಿಂದ ಭಗವಂತನ ನಿರಂತರ ಧ್ಯಾನ ಮಾಡುವಂಥದ್ದೇ ಬಹಳ ಮುಖ್ಯವಾದಂಥ ಒಂದು ಆಸ್ತಿ ನಮಗೆ. ಅದಕ್ಕೆ ನಮ್ಮ ಹಿರಿಯರು ಪುಣ್ಯಾಂಶ ಎಂಬುದಾಗಿ ಹೇಳ್ತಾರೆ ಅಲ್ವಾ. ಹಾಗಾಗಿ ಅಂತಹ ಪುಣ್ಯಾಂಶವನ್ನು ನೀವು ಅನುಭವಿಸುವಂಥ ಅವಕಾಶಗಳು, ಪುಣ್ಯಾಂಶವನ್ನು ಅನುಭವಿಸಬಹುದು. ಇದು ಒಳ್ಳೆಯದೇ, ಏನೂ ತಪ್ಪೇನಿಲ್ಲ ಇದರಲ್ಲಿ. ಹಾಗಾಗಿ ಅಂತಹ ಪುಣ್ಯವು ವಿಶೇಷವಾದಂಥ ಫಲವೂ ಕೂಡ ಇದೆ ನಿಮಗೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಭೂಮಿಯಲ್ಲಿ ಸ್ವಲ್ಪ ಬದಲಾವಣೆಗಳು, ಏನಾದರೂ ಸಾಲಗೆಲ್ಲ ಇದ್ದರೆ ಸ್ವಲ್ಪ ಈ ವರ್ಷದ ತೀರಿಸ್ಕೊಡುವಂಥದ್ದು, ಮತ್ತು ಅದು ಆಗಿಲ್ಲ ಅಂತಾದರೆ ಯಾವುದಾದ್ರೂ ಒಂದು ಭೂಮಿ ಕ್ರಯ ವಿಕ್ರಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನ ಭೂಮಿಯ ವ್ಯವಸ್ಥೆಯಲ್ಲೂ ಕೂಡ ಉತ್ತಮವಾದಂತಹ ಅವಕಾಶಗಳನ್ನು ನೀವು ಈ ವರ್ಷದಲ್ಲಿ ಕಾಣಬಹುದು. ಏನಾದರೂ ಕನಸಿದ್ದರೆ ಎಷ್ಟೋ ಜನ ಮನೆ ಕಟ್ಟಿಸ್ಬೇಕು, ಸೈಟ್ ತೆಗೆದುಕೊಳ್ಬೇಕು, ಎಲ್ಲ ಒಂದು ಕಡೆ ನಾವು ಹೂಡಿಕೆ ಮಾಡಬೇಕು ಅಂತಂದರೆ ಅದಕ್ಕೆ ಈಗ ತಕ್ಕದಾದಂಥ ವರ್ಷ ಅಂತಲೇ ಹೇಳಬಹುದು. ಸುಮ್ಮನೆ ಏನೂ ಇಲ್ಲ ಅಥವಾ ಬಹಳಷ್ಟು ನಷ್ಟ ಆಗತ್ತೆ ಹೇಳುವಂಥ ತಿಂಗಳಲ್ಲ. ಏನೋ ಒಂದು ಕಡೆ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಾದಂತಹ ಶುಭವಾದಂಥ ಫಲಗಳನ್ನೇ ಭಗವಂತ ಅನುಗ್ರಹಿಸಬಹುದು. ಸ್ಥಿರಾಸ್ತಿ ಸಂಪಾದನೆ ತಕ್ಕ ಮಟ್ಟಿಗಿದೆ ಅಂತೇಳಿ ಹೇಳಬಹುದು. ಇನ್ನು ನೋಡಿ, ವಿವಾಹಾದಿ ಮಂಗಲ ಕಾರ್ಯಗಳಿಗೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಅದನ್ನು ಮುಂದುವರಿಸಿ. ಆದರೆ 6ನೇ ತಿಂಗಳ ನಂತರದಲ್ಲಿ ಮದುವೆಗೆ ಬಹಳ ಬಲ ಬರುತ್ತೆ ನಿಮಗೆ. ಎಲ್ಲೋ ಒಂದು ಕಡೆಗೆ ಸಮಾಧಾನ, ನೆಮ್ಮದಿ ಇಂತಹದ್ದು ಆಗಬಹುದು. ಮದುವೆ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಬನ್ನಿ, ಹಾಗೆ ಕೂತ್ಕೊಳ್ಬೇಡಿ. ಯಾಕಂದರೆ ಎಷ್ಟೋ ಜನ ಬಹಳಷ್ಟು ಮುಖ್ಯವಾಗಿ ಮದುವೆ ಪ್ರಯತ್ನ ಮಾಡಲಾ ಬಿಡಲಾ, ಏನು ಮಾಡಲಿ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಒಂದೇ ಸಲ ಮದುವೆ ಆಗೋದಿಲ್ಲ, ಮದುವೆಗೆ ಬಹಳಷ್ಟು ಟೈಮ್ ತಗೊಳ್ತದೆ. ಹಾಗಾಗಿ ನೀವು ಒಂದು ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಮತ್ತು ಸ್ಥಿರಾಸ್ತಿ ಸಂಪಾದನೆ ಇರಬಹುದು, ಇದೆಲ್ಲ ನಿಧಾನವಾಗಿ ಆಗ್ತದೆ. ಹಾಗಾಗಿ ಪ್ರಯತ್ನವನ್ನು ಬೇಗನೆ ನಾವು ಮಾಡಲಿಕ್ಕೆ ಶುರು ಮಾಡಬೇಕು. ಇನ್ವೆಸ್ಟ್ಮೆಂಟನ್ನು ಕೂಡ ಬಹಳ ಚಿಕ್ಕ ವಯಸ್ಸನ್ನು ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಬಹಳಷ್ಟು ಏಜ್ ಆದಾಗ ಅದರ ಚಕ್ರ ಬಡ್ಡಿಯೋ ಅಥವಾ ಹೆಚ್ಚಿನದಾದಂಥ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಮಗೆ ಕಾಣುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಕೆಲಸವನ್ನು ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ, ಒಂದು ವಿವಾಹಾದಿ ಮಂಗಲ ಕಾರ್ಯ, ಎರಡನೇದಾಗಿ ಹೂಡಿಕೆ, ಮೂರನೇದಾಗಿ ನಿಮ್ಮ ಇನ್ನು 10 ವರ್ಷ ಏನು ನಿಮಗೆ ಚೇಂಜಸ್ ಆಗಬೇಕು ಅಥವಾ ಚೇಂಜಸ್ ಆದರೆ ನನಗೆ ಚೆನ್ನಾಗಿರುತ್ತೆ ಹೇಳುವಂಥ ಇವತ್ತಿನ ಕನಸು ನಾಳೆಗೆ ಬದಲಾವಣೆ ಆಗಬಹುದು. 5 ವರ್ಷಕ್ಕೆ 10 ವರ್ಷಕ್ಕೆ ಇನ್ನೂ ಬಹಳಷ್ಟು ಬದಲಾವಣೆ ಆಗಬಹುದು. ಟೆಕ್ನಾಲಜಿ ಇರಬಹುದು ಅಥವಾ ನಿಮ್ಮ ಜೀವನದ ಅನೇಕ ಗುರಿಗಳಿರಬಹುದು, ಬದಲಾವಣೆ ಆಗಬಹುದು. ಹಾಗಿದ್ದಾಗೂ ಕೂಡ ನಾವು ಇವತ್ತು ಇಟ್ಟಿರುವಂತಹ ಒಂದು ಪ್ಲ್ಯಾನು ಸ್ವಲ್ಪ ಮಟ್ಟಿಗಾದರೂ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅದನ್ನು ಬಹಳ ಮುಖ್ಯವಾಗಿ ನೀವು ಗಮನಿಸಿ.
ಇನ್ನು ವಿವಾಹಾದಿ ಕಾರ್ಯಗಳಿಗೆ ಶುಭ ಅಂತಂದೆ. ವಿವಾಹಾದಿ ಮಂಗಲ ಕಾರ್ಯಗಳು ನಡೆದು ಮನೆಯಲ್ಲೂ ಕೂಡ ಏನೋ ಒಂದು ಧಾರ್ಮಿಕವಾದಂತಹ ಪೂಜೆ, ಸತ್ಯನಾರಾಯಣಪುರ ವ್ರತವೋ ಅಥವಾ ಏನೋ ಒಂದು 4 ಜನಕ್ಕೆ ಅನ್ನದಾನ ಮಾಡುವಂಥದ್ದು ಏನೋ ಒಂದು ನಡೆಯುವಂಥ ಸಾಧ್ಯತೆಗಳಿದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ನಮ್ಮ ಕೈಯಲ್ಲಿ ಹಣ ಇರುತ್ತೆ, ಒಳ್ಳೆ ಕೆಲಸ ಮಾಡೋಣ ಅಂತಂದರೆ ಅದು ಅವಕಾಶಗಳೇ ಸಿಗುವುದಿಲ್ಲ. ಆದರೆ ಈ ಒಂದು ಸಮಯದಲ್ಲಿ ಅಥವಾ ಈ ಒಂದು ಪರಾಭವ ಸಂವತ್ಸರದಲ್ಲಿ ಅದಕ್ಕೆ ಅವಕಾಶಗಳಿದೆ. ನೀವು ಉರಿ ಮಾಡ್ಕೊಳ್ಳುವಂಥದ್ದು ಬೇಡ. ಇನ್ನು ಮತ್ತೆ ಸಂತಾನಾದಿಗಳಾಯಿತು, ಇನ್ನೇನಪ್ಪ ಬಹಳ ಮುಖ್ಯವಾಗಿ ಏನಾದರೂ ವಾಹನಾದಿ ಖರೀದಿ ಮಾಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ತಕ್ಕ ಮಟ್ಟಿಗೆ ಅಡ್ಡಿಲ್ಲ, ದಶಮದ ಶನೇಶ್ವರ ಇದ್ದಾನೆ, ಹಾಗಾಗಿ ವಾಹನದಲ್ಲಿ ಅನುಕೂಲವೇ ಇದೆ. ತೀರಾ ಬೇಕು ಅಂತಂದ್ರೆ ಕೊಂಡ್ಕೊಳ್ಳಿ, ಅಥವಾ ಇರುವಂಥ ವಾಹನವೇ ಸಾಕು ಅಂತಂದರೆ ಪುನಃ ಚೇಂಜ್ ಮಾಡುವಂಥದ್ದು ಬೇಡ. ಯಾಕಂದರೆ ಈ ಸಮಯದಲ್ಲಿ ನಿಮಗೆ ನೋಡಿ ಯಾವುದೇ ರೀತಿಯಾದಂಥ 7.5 ಶನಿಯೋ ಅಷ್ಟಮ ಶನಿಯೋ ಅಂಥ ದುಃಖಗಳಿಲ್ಲ. ಹಾಗಾಗಿ ಹೂಡಿಕೆ ಮಾಡಿ ಕಷ್ಟದ ಸಮಯದಲ್ಲಿ ನಮಗೆ ಆರೋಗ್ಯದ ವಿಷಯದಲ್ಲೋ ಬೇರೆ ಬೇರೆ ವಿಷಯಕ್ಕೆ ಹಣಕಾಸು ಬೇಕಾಗತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಇಟ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿ. ಇನ್ನೊಂದು 5-6 ಈ ವರ್ಷದ ಜಾಗ್ರತೆಗಳನ್ನು ನಿಮಗೆ ಹೇಳಬಹುದು. ಒಂದನೇದಾದಂಥ ಜಾಗ್ರತೆ, ದಿಢೀರ್ನ ಯಾವ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಬೇಡಿ. ಎಷ್ಟೋ ಸಲ ದಿಢೀರ್ನೇ ತೆಗೆದುಕೊಂಡಂತಹ ತೀರ್ಮಾನಗಳು ಪುನಃ ನಮಗೆ ಯೋಚನೆ ಮಾಡಿ ನೋಡಿದಾಗ ಇದು ಮಾಡಬಾರ್ದಾಗಿತ್ತಲ್ಲ ಅಂಥೇಳಿ ಅನಿಸ್ತಾ ಇರ್ತದೆ. ಹಾಗಾಗಿ ದಿಢೀರ್ನೇ ತೀರ್ಮಾನ ಬೇಡ. ಹಾಗೆ ಎರಡನೇದಾಗಿ, ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ತೊಂದರೆಗಳು ಇರಬಹುದು, ಆದರೆ ಅದನ್ನು ಬೇರೆ ಬೇರೆ ಥರ ಚಿಕಿತ್ಸಾ ಸ್ವರೂಪವನ್ನು ಕೂಡ ಪ್ರಯತ್ನ ಮಾಡಿಕೊಳ್ಳಿ. ಎಷ್ಟೋ ಸಲ ಸಣ್ಣ ಪುಟ್ಟದಕ್ಕೂ ಕೂಡ ಆಪರೇಷನ್ನು ದೊಡ್ಡದಕ್ಕೆ ಹೋಗಿಬಿಡ್ತೇವೆ. ಹಾಗೆ ಮೂರನೇದಾಗಿ ಬಹಳಷ್ಟು ಗಮನಿಸುವಂಥದ್ದು, ನಮಗೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ, ನಮಗೆ ನಾವೇ ಬಂಧುಗಳು, ನಮಗೆ ನಾವೇ ಆತ್ಮೀಯರು, ನಮಗೆ ನಾವೇ ಮಿತ್ರರು ಹೇಳುವಂಥ ಭಾವನೆ ಇಟ್ಕೊಂಡು ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಸಂತೋಷವೇ. ಆದರೂ ಕೂಡ ಇನ್ನೂ ಕೂಡ ನೀವು ಗಟ್ಟಿಯಾಗಬೇಕು. ಮಾನಸಿಕವಾಗಿ ಗಟ್ಟಿ ಇದ್ದೀರಿ, ನೀವು ಶಾರೀರಿಕವಾಗೂ ಕೂಡ ಗಟ್ಟಿಯಾಗಬೇಕು. ಮತ್ತು ಇನ್ನೊಬ್ಬರನ್ನು ದೂಷಣೆ ಮಾಡುವುದರಲ್ಲಿ ಯಾವುದೂ ಅರ್ಥ ಇಲ್ಲ. ನಾವು ನಮ್ಮ ಸರಿಯಾದಂಥ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಇದೇನು ಮಾಡಲಿಕ್ಕಾಗಲ್ಲ. ಕೆಲವೊಂದು ಸಲ ಸಮಸ್ಯೆಗಳು ಬರ್ತಾ ಇರುತ್ತೆ, ಆ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಹೋಗ್ತಾ ಇರಬೇಕು. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ, ಬಹಳಷ್ಟು ಪ್ರಯಾಣ ಆಯಾಸವನ್ನು ಮಾಡಿಕೊಳ್ತಾ ಇದ್ದೀರಿ, ಅದನ್ನು ತಕ್ಕ ಮಟ್ಟಿಗೆ ನೀವೇ ಕಡಿಮೆ ಮಾಡಿಕೊಡುವಂಥದ್ದು. ಸರಿಯಾದಂಥ ಸಮಯಕ್ಕೆ ನಿದ್ರೆ, ಸರಿಯಾದಂಥ ಸಮಯಕ್ಕೆ ಆಹಾರ ವಿಹಾರ, ಹೀಗೆ ಎಲ್ಲವನ್ನು ಕೂಡ ನೀವು ಮಾಡಿಕೊಳ್ಬೇಕು. ಯಾಕಂದರೆ ಇತ್ತೀಚಿನ ದಿವಸದಲ್ಲಿ ಸಮಯವೇ ಸಿಗುವುದಿಲ್ಲ ಅಂತ ಅಂದ್ಕೊಳ್ತೀರಿ, ಆದರೆ ಆ ಸಮಯ ಸಿಗುವ ಹಾಗೆ ನಾವು ಪ್ಲಾನ್ ಮಾಡಿಕೊಳ್ಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಸಿಗುವಂಥದ್ದು 24 ಗಂಟೆ ನಮಗಿಂತ ಜಾಸ್ತಿ ಸಿಗುವುದಿಲ್ಲ, ಆದರೆ ಅವರೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. 6 ತಿಂಗಳ 3 ತಿಂಗಳ ವರ್ಷ ಹೀಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಪ್ಲ್ಯಾನ್ ಇಲ್ಲ ಅಂತಂದರೆ ಜೀವನದಲ್ಲಿ ಏನೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ತಪ್ಪು ಹೆಜ್ಜೆ ಯಾವುದಕ್ಕೆ ಇಡಬಾರ್ದಪ್ಪ ಅಂತಂದರೆ, ಅನಾವಶ್ಯಕವಾಗಿ ಖರ್ಚು ಮಾಡುವಂಥದ್ದು, ಅನಾವಶ್ಯಕವಾಗಿ ಇನ್ನೊಬ್ಬರ ಜೊತೆಗೆ ಫೋನಲ್ಲಿ ಸುಮ್ಮನೆ ಮಾತಾಡ್ತಾ ಇರುವಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಸಮಯ ಬಹಳ ಮುಖ್ಯವಾದಂಥದ್ದು ಜೀವನದಲ್ಲಿ. ಒಂದಷ್ಟು ಸಮಯ ಜೀವನದಲ್ಲಿ ಆಟ ಆಡ್ತಾನೆ ಕಳೆದು ಹೋಗಿಬಿಡುತ್ತೆ, ಇನ್ನೊಂದಷ್ಟು ವಿದ್ಯಾಭ್ಯಾಸ ಕಲಿತು ಹೋಗಿರುತ್ತೆ. ಅನಂತರದಲ್ಲಿ ಉಳಿರುವಂತಹ ಸ್ವಲ್ಪ ಸಮಯದಲ್ಲಿ ನಾವು ಬೇರೆ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ವಯಸ್ಸಾಗಿಬಿಡುತ್ತೆ. ಹಾಗೆ ಜೀವನದಲ್ಲಿ ಅತ್ಯಮೂಲ್ಯವಾದಂಥ ಸಮಯವನ್ನು ನಷ್ಟ ಮಾಡದೇ ಇದ್ದ ಹಾಗೆ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಅದನ್ನು ಒಳ್ಳೆ ರೀತಿಯಾಗಿ ನಿಮ್ಮ ಜೀವನವೋ 4 ಜನಕ್ಕೆ ಮಾರ್ಗದರ್ಶನವೋ, ಹೀಗೆ ಮಿಥುನ ರಾಶಿಯಲ್ಲಿ ಅಷ್ಟೊಂದು ಶಕ್ತಿ ಇದೆ, ವಿಶೇಷವಾದಂಥ ಶಕ್ತಿಯ ರಾಶಿ ಇದು, ಬುಧನ ರಾಶಿ. ನಿಮಗೆ ಬಹಳಷ್ಟು ಜ್ಞಾನ ನಾಲೆಜ್ ಎಲ್ಲ ಇದೆ, ಇನ್ನೊಬ್ಬರಿಗೆ ಹಂಚಿ. ಕೊನೆಯ ಕಾಲದಲ್ಲಿ ಯಾರೋ ಒಬ್ಬರು ನೆನಪಾರು ಮಾಡ್ಕೊಳ್ತಾರೆ, ಅಟ್ಲೀಸ್ಟ್ ಇಲ್ಲಪ್ಪ ಇವರು ಹೇಳಿದಿದ್ರು ಅಥವಾ ಇವರು ಹೇಳಿದಂತಹ ಕೆಲಸ ನಾನು ಮಾಡಿದ್ದೇನೆ, ನಾನು ಬಹಳ ಒಳ್ಳೆಯದಾಗಿದೆ, ಇದನ್ನು ಕೂಡ ಹೊಂದ್ಕೊಳ್ತಾರೆ. ಹಾಗಾಗಿ ನಾವು ಹಂಚುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ವ್ಯಯೇಕೃತೆ ವರ್ಧತೆ ಏವ ನಿತ್ಯಂ. ಜಗತ್ತಿನಲ್ಲಿ ಕೆಲವೊಂದಷ್ಟು ವರ್ಧತೆ ಅಂದರೆ ಜಾಸ್ತಿ ಆಗಬೇಕು ಅಂದರೆ ಅದನ್ನು ಖರ್ಚು ಮಾಡಬೇಕು. ಖರ್ಚನ್ನು ವಿದ್ಯೆ ಇರಬಹುದು ಅಥವಾ ಹಣ ಇರಬಹುದು, ಎಲ್ಲ ಕೂಡಿ ಇಟ್ಟುಬಿಟ್ರೆ ಅದು ಯಾವುದೂ ಉಪಯೋಗ ಆಗುವುದಿಲ್ಲ. ವಿದ್ಯೆ ನೀವು ಎಷ್ಟು ಚೆನ್ನಾಗಿ ಹೇಳ್ತಿರೋ, ಎಷ್ಟು ಚೆನ್ನಾಗಿ ಓದ್ತಿರೋ, ಎಷ್ಟು ಚೆನ್ನಾಗಿ ಇನ್ನೊಬ್ಬರಿಗೆ ಅರ್ಥ ಆಗುವಾಗ ಹೇಳ್ತಿರೋ, ಅಷ್ಟು ವಿದ್ಯೆಯೂ ಕೂಡ ಜಾಸ್ತಿ ಆಗುತ್ತಾ ಇರುತ್ತೆ. ಹಾಗಾಗಿ ಹಂಚಿಕೊಳ್ಳುವಂತಹ ಪ್ರಯತ್ನ ಈ ವರ್ಷದಲ್ಲಿ ಒಂದು ಸ್ಟೆಪ್ ಮುಂದೆ ಪ್ರಯತ್ನ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳ ಜೀವನವು ತಕ್ಕ ಮಟ್ಟಿಗೆ ಅನುಕೂಲವೇ ಇದೆ. ವಿದ್ಯಾರ್ಥಿಗಳಿಗೆ ಅಂತಹ ಕಿರಿಕಿರಿ ಬೇಡ ನಿಮಗೆ. ತಕ್ಕ ಮಟ್ಟಿಗೆ ಗುರುವು ಕೂಡ 2ನೇ ರಾಶಿಯಲ್ಲಿ ಹೋಗ್ತಾನೆ, ಹಾಗಾಗಿ ತಲೆಗೆ ಹತ್ತುವಂತಹದ್ದು ಮತ್ತು ಓದಿರುವಂತಹ ವಿದ್ಯೆ ನೆನಪಿಗೆ ಬರುವಂಥದ್ದು ಈಗೆಲ್ಲ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲ ಇದೆ. ನೇರ ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಜೂನ್ ಅನಂತರದಲ್ಲಿ ಪ್ಲ್ಯಾನ್ ಮಾಡಿ, ಅಲ್ಲಿವರೆಗೂ ಬೇಡ. ಸ್ವಲ್ಪ ಕಿರಿಕಿರಿ ಆಗಿಬಿಡಬಹುದು, ಇಲ್ಲ ಒಂದು ಕಡೆಗೆ ದಿಢೀರ್ನೆ ಅವಸರಕ್ಕೆ ತಪ್ಪನ್ನು ಮಾಡಿಕೊಳ್ಬಹುದು. ಹಾಗಾಗಿ ಹಾಗೆ ಬೇಡ. ಇನ್ನು ಬಹಳಷ್ಟು ಮುಖ್ಯವಾಗಿ ಕೆಲವೊಂದಷ್ಟು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಗಳು ಕೂಡ. ಈ ಮನುಷ್ಯನಿಗೆ ನಿರಂತರವಾದಂತಹ ಪ್ರಯತ್ನವು ಭಾರಿ ಮುಖ್ಯವಾದಂಥದ್ದು. ನಿರಂತರವಾದಂಥ ಸತತವಾದಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇರಬೇಕು. ಅವಾಗ ಒಂದಲ್ಲ ಒಂದು ಸಲ ಪ್ರಯತ್ನಕ್ಕೆ ತಕ್ಕದಾದಂಥ ಫಲ ಸಿಗಬಹುದು. ಯಾಕಂದರೆ ನಮ್ಮ ಕೈಯಲ್ಲಿ ಆಗಲ್ಲ ಸಿಗಲ್ಲ ಹೇಳುವಂಥ ಯೋಚನೆ ಮಾಡ್ತಾ ಇದ್ದರೆ ಜಗತ್ತಿನಲ್ಲಿ ಯಾವುದೂ ಕೂಡ ಸಿಗೋದೇ ಇಲ್ಲ ನಿಮಗೆ. ಖಂಡಿತವಾಗೂ ಆಗತ್ತೆ, ನಮ್ಮ ಶುಭ ಅನುಕೂಲತೆಗಳು ಆಗತ್ತೆ ಹೇಳುವಂತಹ ದೃಢವಾದಂತಹ ಆತ್ಮವಿಶ್ವಾಸ ಇಟ್ಕೊಂಡು ಮುಂದೆ ಹೋಗಬೇಕು. ಹಾಗಿದ್ದಾಗ ಮಾತ್ರ ಅನುಕೂಲತೆಗಳು ಆಗತ್ತೆ.
ಇನ್ನು ಈ ವರ್ಷದಲ್ಲಿ ಒಂದು ಹಂತಕ್ಕೆ ಓವರಾಲ್ ಆಗಿ ನೋಡ್ಲಿಕ್ಕೆ ಹೋದರೆ ಆ ರಾಜನಾದಂಥ ಗುರು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರಿ. ಧರ್ಮ ಕಾರ್ಯಗಳ ಮೂಲಕವಾಗಿ ಬಹಳಷ್ಟು ಒಳ್ಳೆಯದನ್ನು ಭಗವಂತನು ಅನುಗ್ರಹಿಸ್ತಾನೆ. ಇನ್ನು ವಿಶೇಷವಾಗಿ ಈ ವರ್ಷದ ಆರಂಭದ ಕೊನೆಯವರೆಗೂ ಏನೇನು ಪರಿಹಾರಗಳನ್ನು ಮಾಡಬಹುದು ಅಂತಂದರೆ, ಒಂದನೇದಾಗಿ ಮೃಗಶಿರಾ ನಕ್ಷತ್ರ 3-4ನೇ ಪಾದ ನೀವೆಷ್ಟಾಗುತ್ತೋ ವಿಷ್ಣು ಸಹಸ್ರನಾಮ ಮತ್ತು ಅರಳಿ ಮರದ ಪ್ರದಕ್ಷಿಣೆಯನ್ನು ಮರಿಬೇಡಿ. ಇನ್ನು ಆರ್ದ್ರಾ ನಕ್ಷತ್ರ ನೀವು ಗುರು ಆರಾಧನೆ ಮಾಡ್ತಾ ಬನ್ನಿ. ಗುರು ಚರಿತ್ರೆ ಪಾರಾಯಣೆ, ಗುರು ನಾಮಸ್ಮರಣೆ, ಗುರುಗಳನ್ನು ಭಕ್ತಿಯಿಂದ ಧ್ಯಾನ ಮಾಡ್ತಾ ಇರಿ. ಸಾಧು ಸಂತರು ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಇನ್ನು ಪುನರ್ವಸು ನಕ್ಷತ್ರ ನೀವು ಒಂದು ಸಲ ನೋಡಿ, ಈ ಸಮಯದಲ್ಲಿ ಸಾಧ್ಯ ಆದರೆ ಒಂದು ಸಲ ಅಧ್ಯಾತ್ಮ ರಾಮಾಯಣ ಅಂತಿದೆ, ಹಾಗಾಗಿ ಆ ರಾಮಾಯಣವನ್ನು ಒಂದು ಸಲ ಓದಿ, ಎಲ್ಲ ಸರ್ಗಗಳನ್ನು ಓದಿ ಆ ರಾಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಅಂದರೆ ಆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂತಹ ಆ ದ್ವಾದಶಾಕ್ಷರಿ ರಾಮ ಮಂತ್ರ, ಅದರ ಜೊತೆಗೆ ಒಂದು ಸಲ ಒಂದೊಂದು ವರ್ಷದಲ್ಲಿ ಒಂದೊಂದು ಧರ್ಮ ಗ್ರಂಥವನ್ನಾದರೂ ಓದುವಂತಹ ಪ್ರಯತ್ನವನ್ನು ಮಾಡಿ. ಸಾಧ್ಯ ಆದರೆ ರಾಮಾಯಣವನ್ನು ಸಂಪೂರ್ಣವಾಗಿ ಓದಿ. ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಹೆಚ್ಚಿನದಾದಂಥ ಶುಭವನ್ನು ಆ ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ. ಈ ಯುಗಾದಿ ಹಬ್ಬ ಶುಭವನ್ನು, ಹೊಸತನ್ನು, ನೂತನವಾದಂತಹ ಪ್ಲ್ಯಾನನ್ನು ತೆಗೆದುಕೊಂಬರಲಿ. ಜಗತ್ತಿಗೆ, ಜನರಿಗೆ, ರಾಶಿಯವರಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.